ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಿಗವ ಯಾಕೆ ಅಳ್ತಾ ಇದ್ದೀರಾ? ಪೊಲೀಸ್ನವ್ರಿಗೆ ಫಾರೆಸ್ಟ್ನವ್ರಿಗೆ ಹೇಳಿದೀವಲ್ವಾ, ಬರ್ತಾರೆ ಬಿಡಿ. ಅತ್ತೆ ನಿಮ್ಗೆ ಮಾತ್ರ ಟೆನ್ಷನಾ? ನಮ್ಗಿರಲ್ವಾ? ನೆನ್ನೆ ತಾನೇ ಒಂದಾಗಿದ್ದೀವಿ, ಇಷ್ಟು ಬೇಗ ಹಿಂಗಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಸುಮ್ತಿ. ನಮಗೂ ನೋವಿದೆ, ಆಕ್ರೋಶ ಇದೆ. ಆದ್ರೆ ಏನು ಮಾಡ್ತೀರಿ, ಎಲ್ಲಾದ್ರೂ ತಗೊಂಡೋಗಿ ದೇವ್ರ ಉಂಡಿಗೆ ಹಾಕ್ಬಿಟ್ಟಿದ್ದೀವಿ. ಈ ನೀವು ಅಳಬಾರ್ದು ಅಂದರೆ ಏನು ಮಾಡ್ಬೇಕು ಹೇಳಿ? ನನ್ನ ಮಗ ಸೊಸೆ ವಾಪಸ್ ಬರಬೇಕು, ಅವ್ರಿಗೇನು ಆಗಬಾರ್ದು. ರೀ ಅವ್ರ ಮೂಳೆ ಉಳಿದಿದ್ರೇ ಹೆಚ್ಚು ಅಲ್ವೇನ್ರಿ? ಮೊದಲು ಪೆದ್ದಂತ ಬುಲ್ಡೆ ಸುಟ್ಟಾಗಿರ್ತಾರೆ, ಯಾಕೆಂದರೆ ಅವನ ತಲೆಯಲ್ಲಿ ಮತಳೆ ಇಲ್ವಲ್ಲ. ಚಿಗವ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ರೀ. ಹಲೋ ಎಸ್ ಐ ಸಾಹೇಬ್ರೆ, ನೀವೇನು ತಮಾಷೆ ಮಾಡ್ತಾ ಇದ್ದೀರಾ? ನನ್ನ ತಮ್ಮನ ಕಾಣೆಯಾಗಿ ಈಟೋದಾಯ್ತು, ಇನ್ನೂ ಪತ್ತೆ ಮಾಡಿಲ್ಲ ನೀವು? ಓಹೋ ಹೋ ಹೌದಾ? ಹಾಂ ಸರಿ ಬಿಡಿ. ಚಿಗವ್ವ, ಕಾಡೊಳಗೆ ಸಿಕ್ಕಾಪಟ್ಟೆ ಮಳೆ ಬತ್ತಾಯ್ತಂತೆ. ಮೋಸ್ಟ್ಲಿ ಅವ್ರು ಯಾರಾದರೂ ಒಂದು ಗುಹೆ ಒಳಗೆ ಅಡ್ಕೊಂಡಿರ್ಬೇಕು, ಮಳೆ ನಿಂತ್ಮೇಲೆ ಬರ್ತಾರೆ ಅಂತ ಹೇಳಿದ್ರು. ಅಲ್ಲ ಏನಾಗಲ್ಲ ಅಂತ ನೀವೆಲ್ಲ ಅಂತಿದ್ದೀರಾ, ಆದ್ರೆ ನನಗೆ ತಡೆಯಕಾಯ್ತಿಲ್ಲ ಪಾರು. ತಡಿಯಕ್ಕಾಗಲ್ಲ ಅಂತ ಅವ್ರಿಗೇನೋ ಆಗಿದೆ ಅಂತ ನಾವ್ಯಾಕೆ ಅನ್ಕೊಳ್ಬೇಕು? ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಏನಪ್ಪ ನೀವ್ ಹೇಳೋದು ನಂಗೇನು ಅರ್ಥನೂ ಹೋಯ್ತಿಲ್ಲ. ನಾನು ಕಾಡಿಗೆ ಹೋಯ್ತೀನಿ, ನಾವು ಹೋಗಿ ನೋಡ್ತೀನಿ. ಅಯ್ಯೋ ಮಾವ ಮಾವ ನಿತ್ಕೋ ಮಾವ ಪ್ಲೀಸ್. ಚಿಗವ್ವ, ನೀವು ಕಾಡಿಗೆ ಹೋದ್ರೆ ತಪ್ಸ್ಕೊಬಿಡ್ತೀರಾ, ಮತ್ತೆ ಪೊಲೀಸ್ನವ್ರಿಗೆ ಹೇಳ್ಬೇಕಾಯ್ತದೆ. ಈಗ ನೀವು ಹೋದ್ರಿ ಅಂತೇಳಿ ಇವಳು ಬರ್ತಾಳೆ, ಇವಳು ಬಂದ್ಲು ಅಂತ ಇವಳಿಂದ ಅಜ್ಜಿ ಬರ್ತಾಳೆ. ಈ ಫಾರೆಸ್ಟ್ನವ್ರಿಗೆ ಪೊಲೀಸ್ನವ್ರಿಗೆ ಇದೇ ಕೆಲಸವೇ, ಬರ್ತಾರೆ ಬಿಡಿ, ಹೇಳಿದೀನಿ ತಾನೆ. ಅರೆ ಶಿವ ಫೋನ್ ಮಾಡ್ತಾವನೆ. ಹೇಳ್ ಶಿವ. ಹಲೋ ಗೌಡ್ರೆ, ಏನಾರ ವಿಷಯ ಗೊತ್ತಾಯ್ತಾ? ಹೂನಪ್ಪ, ನಾನು ಈಗ ತಾನೇ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೆ. ಹಾ ಕಳವ್ವ, ಈಗ ಹೊಸ ಸಮಾಧಾನ ಆಯ್ತು ಗೌಡ್ರೆ. ನಮ್ಮ ರಾಣಿ ಜೊತೆ ಅಮ್ಮ ಕಳವ ಅವಳೆ, ಅವಳಿಗೇನು ಆಗ್ಬಿಡಕ್ಕಿಲ್ಲ, ಏನೂ ಆಗ್ಬಿಡಕ್ಕಿಲ್ಲ. ಹಾ ಸರಿ, ನೀವು ಏನು ಯೋಚನೆ ಮಾಡಬೇಡಿ, ಇಡ್ತೀನಿ ಗೌಡ್ರೆ. ಆಯ್ತು ಶಿವ. ಅಮ್ಮ ರಾಣಿಗೇನು ತೊಂದರೆ ಇಲ್ಲಂತೆ. ಅವಮ್ಮ ಕಳವ, ನಿಂಗೆ ತುಪ್ಪ ದೀಪ ಹಚ್ಬಿಡ್ತೀನಿ. ಅವಮ್ಮ ಕಳವ. ನಮ್ಮ ರಾಣಿನೂ ಮನೋಗೌಡ್ರು ಜೊತೆಗಿದ್ ಕಾಪಾಡವ. ಯೋಚನೆ ಮಾಡಬೇಡ ಮಾವ, ರಾಣಿ ಮನೋಗೌಡ್ರಿಗೆ ಏನೂ ಆಗಿಲ್ಲ, ಅವ್ರು ಸೇಫ್ ಆಗಿರ್ಬೇಕಾದ ಜಾಗದಲ್ಲೇ ಇದ್ದಾರೆ. ಆದರೆ ನೀನು ಸದ್ಯಕ್ಕೆ ಈ ನೋವು ಆತಂಕನೆಲ್ಲ ಸಹಿಸ್ಕೊಳ್ಳೇಬೇಕು. ಆಗಲೇ ಮುಂದೆ ನಮ್ಮ ರಾಣಿ ಮಹಾರಾಣಿಯಾಗಿ ಮಹಾಕಾಳಿಯಾಗಿ ಅವ್ರ ಮನೆ ದುಷ್ಟರನ್ನ ಸಂಹಾರ ಮಾಡೋ ಹೋಗಾಗುತ್ತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ